ಬಟ್ ಫೇರ್ವೆಲ್ ಇತ್ತು ಹಿಂದಿನ ಬಿಹೈಂಡ್ ದಿ ಸ್ಟ್ರಗಲ್ ಬ್ಲಾಗ್ ಅಂತೂ ಮಾಡತ್ತೇನೆ ನಾ ಈಗ. ಮದುವೆ ಆಗೋ 2,00,000 ರೂಪಾಯಿ ದುಡ್ಡು ಕಡಿಮೆನೇ. ಸೀರೆ ನೋಡಿದೆ ನಾ, ಬಟ್ ಅದ್ರಾಗ ಯಾವುದು ಸೆಲೆಕ್ಟ್ ಮಾಡಿಲ್ಲ. ಸ್ವಲ್ಪ ಪೇಪರ್ನಾಗ ಪೌಡರ್ ಹಾಕೊಂಡು ಹೋಗ್ತಿದ್ವಿ ನಾವು. ಇವಾಗ ನಕ್ಕಂದ್ರೆ ನೋಡು ಏನು ಮುಂದೆ ನೀನು ದೇವರಲ್ಲ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಮ್ದು ಫೇರ್ವೆಲ್ ನಡೆಯತೈತೆ ನಮ್ಮ ಕಾಲೇಜ್ನಾಗ. ಸೊ ಅದ್ರ ಸಂಬಂಧ ಹಗ್ಲ ಮುಗ್ಲ ಬೇರೆ ಬೇರೆ ಸಾರಿ ಎಲ್ಲ ಟ್ರೈ ಮಾಡಿ ನೋಡತ್ತೇನೆ ಯಾವ್ದು ಹಾಕೊಂಡ್ರೆ ಚಂದ ಕಾಣ್ತೈತಿ ಏನಿಲ್ಲ ಅಂತಂದೆ. ಆ್ಯಂಡ್ ನಮ್ಮ ಮಮ್ಮಿಗೆ ಸೀರಿದು ಇಷ್ಟು ಟೆನ್ಷನ್ ಆತೈತೆ ಹೇಳ್ರಿ. ನಂಗೆ ರೂಢಿ ಇಲ್ಲಲ್ಲ ಸೀರೆ ಹಾಕೊಂಡು ಅಡ್ಡಾಡತ್ತಾರ, ಮನೆಯಿಂದ ಅಲ್ಲಿ ಹೋಗತ್ತಾರ. ಆಗಲೇ ಇಲ್ಲೇ ಹೊಲ್ಸ್ ಮಾಡಿದ್ದೀನಿ, ಶರಾಗೆಲ್ಲ ಕರಾಗ ಹಚ್ಚಾತಿ, ಏನಪ್ಪಾ ಸೀರೆ ಮೇಲೆ ಪ್ರೀತಿ ಅಂತ ಎಷ್ಟೊಂದು ಸೀರೆ ಅದ ರೀ ನಮ್ಮ ಮಮ್ಮಿ ಕಡೆ. ಕರೆ ಅನ್ನತ್ತಾರ ನಿಂಗೆ ಸೇರೋದು ನನ್ನ ಕಡೆ ಇಲ್ಲ, ನಿಂಗೆ ಯಾವ್ದು ಬೇಕಾದ ಸೇರೋದು ನನ್ನ ಕಡೆ ಇಲ್ಲ, ಹಂಗೆ ಅಂತ ಅನ್ನತ್ತಾರ. ಇದಿಲ್ಲ ಕೈಂಡ್ ಆಫ್ ಚಂದ ಕಾಣತೈತಿ, ಚಂದಾಗ ರೆಡಿ ಆದಾಗ ಚಂದ ಕಾಣ್ತೈತಿ ರೀ. ಈಗ ನಂಗೆ ಏನು ಮೇಕಪ್ ಇಲ್ಲ ಏನಿಲ್ಲ, ನೋ ಫಿಲ್ಟರ್, ಬರೀ ಹೇರ್ ಅಷ್ಟು ಹಿಂಗೆ ಮಾಡ್ಕೊಂಡು ಹಿಂಗೆ ಹಾಕೊಳತ್ತಿಲ್ಲ, ಅದಕ್ಕೆ ಹಿಂಗೆ ಅನ್ಸತ್ತಿರ್ಬೋದು. ಥಿಂಕ್ ಇದು ಕಲರ್ ಅಂತೂ ಚಂದ ಕಾಣತೈತಿ, ರೆಡಿ ಆದಾಗಂತೂ ಚಂದ ಕಾಣ್ತೈತಿ ಬಿಡ್ರಿ. ಬಟ್ ಮೇ ಬಿ ಇದು ಕಲರ್ ಒಂದತ್ತಿಲ್ಲ. ಇಲ್ಲಿ ನೋಡ್ರಿ ಇಲ್ಲ ಮಮ್ಮಿದು ಇದು ಮಮ್ಮಿದ ಬ್ಲೌಸ್ ಆ್ಯಂಡ್ ಸಾರಿನೂ ಹಿಂಗೆ ಕಾಣತೈತಿದೆ. ಇಫ್ ಇನ್ ಕೇಸ್ ಏನಾರು ಇದಕ್ಕೆ ನಾವು ಇಫ್ ಇನ್ ಕೇಸ್ ಏನಾರು ಇದಕ್ಕೆ ನತ್ತದು ಹಾಕೊಂಡು ಫುಲ್ ಮಸ್ತ್ ಮೇಕಪ್ ಮಾಡ್ಕೊಂಡ್ರೆ ಚಂದ ಕಾಣ್ತೈತೆ ಅಂತ ಅನಿಸ್ತೈತಿ. ಬಟ್ ಇದು ಫೇರ್ವೆಲ್ ಲುಕ್ಕಿಗೆ ಹೋಗತ್ತಿಲ್ಲ. ಬಾಕಿ ದಿಸ್ ಇಸ್ ಗುಡ್ ರೀಪ್ಪ. ಫ್ಯಾಮಿಲಿ ಅಂತಂದ್ರೆ ಆಲ್ಮೋಸ್ಟ್ ಜನ ಗೊತ್ತಿರ್ತೈತಿ. ಸೊ ಈಕಿ ನೋಡ್ರಿಪ್ಪ ಮಸಿ ಹೆಂಗೆ ಹಚ್ಕೊಂಡ್ರೆ. ಎಲ್ಲರೂ ಫೇರ್ವೆಲ್ ಬ್ಲಾಗ್ ನೋಡಿರ್ತೀರಿ, ಬಟ್ ಫೇರ್ವೆಲ್ ಇತ್ತು ಹಿಂದಿನ ಬಿಹೈಂಡ್ ದಿ ಸ್ಟ್ರಗಲ್ ಬ್ಲಾಗ್ ಅಂತೂ ಮಾಡತ್ತೇನೆ ನಾ ಈಗ. ಏನೇನು ಇರ್ತೈತಿ ಏನಿಲ್ಲ ಅಂತ. ಯಾಕಂದ್ರೆ ನಮಗೆ ಹುಡುಗಿಯಾರಿಗೆ ಆಲ್ಮೋಸ್ಟ್ ಲೈಕ್ ಐ ಡೋಂಟ್ ನೋ ಹುಡುಗರು ಯಾಕಂದ್ರೆ ತಲೆ ಕೆಡ್ಸ್ಕೊಳ್ದಿಲ್ಲ ಅನಿಸ್ತೈತ್ರಿ ಅವ್ರೆ. ಸುಮ್ಮ ಯಾವ್ದಂಗೆ ಸಿಗ್ತೈತೆ ಸುಮ್ಮ ಹಾಕೊಂಡು ಜಟ್ ಪಟ್ ಅಂತ ರೆಡಿ ಆಗಿಬಿಡ್ತಾರೆ. ಬಟ್ ಹುಡುಗಿಯಾರದ ಟೆನ್ಷನ್, ಯಾವ ಸಾರಿ ಹಾಕೋಬೇಕು, ಏನು ಮಾಡ್ಬೇಕು, ಮಮ್ಮಿ ನಿನ್ನ ಕಡೆ ಮತ್ತೆ ಅದೇ ಸಾರಿ ಐತಿ ಅದು ತೋರಿಸಿ ಅದ್ರಾಗ ಸೆಲೆಕ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಮತ್ತೆ ಮಾರ್ಕೆಟಿಗೆ ಹೋಗಿ ಹೊಸ ಸಾರಿ ತೊಗೊಳೋದು ಥಿಂಕಿಂಗ್ನಾಗ ಇರ್ತಾರೆ. ಆಮೇಲೆ ಅದ್ರ ಜೊತೆ ಆರ್ನಮೆಂಟ್ಸ್ ಮ್ಯಾಚ್ ಆಗ್ಬೇಕು, ಬ್ಯಾಂಗಲ್ಸ್ ಆತ, ಇಯರಿಂಗ್ಸ್ ಆತ. ಸೊ ಆ ಟೈಪ್ ಎಲ್ಲ ಸೀನ್ಸ್ ಇರ್ತೈತಿ. ನಾ ಎವ್ರಿ ಟೈಮ್ ಹೆಂಗಂದ್ರೆ ಫ್ರೆಶರ್ಸ್ ಡೇ ವ್ಲಾಗ್, ಫೇರ್ವೆಲ್ ಡೇ ವ್ಲಾಗ್ ಮಾಡೀನಿ. ಬಟ್ ಅದ್ರ ಬಿಹೈಂಡ್ ದ ಸೀನ್, ಬಿಹೈಂಡ್ ದ ಸ್ಟ್ರಗಲ್ ತೋರಿಸ್ತೇನಂತ ಹೆಂಗಿರ್ತೈತಂತೆ. ಈಗ ಒಂದು 10-15 ಸೀರೆ ತೆಗ್ಸಿದೆ ನಮ್ಮ ಮಮ್ಮಿ ಕಡೆ ನಾ ಕಬಡ್ನಾಗಿಂದ. ಅದ್ರಾಗ ಒಂದು 3 ಸ್ಯಾರಿ ಸೆಲೆಕ್ಟ್ ಮಾಡೀನಿ. ಅದ್ರಾಗ ನಂಗೇನು ಲೈಕ್ ಓಕೆ ಸಾಯ್ತಿ ಕೈಂಡ್ ಆಫ್ ಲೈಕ್ ಪಸಂದ್ ಬಂದಿಲ್ಲ. ಒಂದು 2 ಚಂದ ಅನ್ಸತ್ತಾವ, ನೋಡ್ಬೇಕು ಅದ್ರಾಗ ಯಾವ್ದಾರು ಸೆಲೆಕ್ಟ್ ಮಾಡ್ಬೇಕು. ಆ್ಯಂಡ್ ಈಗ ಮಾರ್ಕೆಟಿಗೆ ಹೋಗತೈತ್ರಿ, ನೋಡೋಣ ಮತ್ತೆ ಅಲ್ಲಿ ಏನಾರ ಮತ್ತೇನೇನು ಶಾಪಿಂಗ್ ಮಾಡ್ತೈತೇನಿಲ್ಲ ಅಂತ. ಸೊ ಸ್ಟೇ ಟ್ಯೂನ್ಡ್. ಸೊ ಫ್ಯಾಮಿಲಿ ಏನೇನು ತೊಗೊಂತಿರಪ್ಪ ಅಂದ್ರೆ, ಯಾಕಂದ್ರೆ ಮಾರ್ಕೆಟಿಗೆ ಹೋಗಿತ್ಲ ನಂಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅದು ಬ್ಲೌಸಿಗೆ ಏನೇನು ಬೇಕಲ್ರಿ, ಲೇಸ್, ಲೈನಿಂಗ್, ಕ್ಲಾತ್ ಏನೇನೋ ತೊಗೊಂಡಿದ್ದು ಒಟ್ಟು ಅದು ತೊಗೊಂಡು ಈಗ ಅಲ್ಲೇ ನಾ ಎವ್ರಿ ಟೈಮ್ ಅಲ್ಲೇ ಸ್ಟಿಚಿಂಗಿಗೆ ಕೊಡ್ತೈತಲ್ರಿ ಅಲ್ಲೇ ಕೊಟ್ಟೀನಿ. ನಮ್ಮ ಮನೆ ಕಡೆನೇ ಒಬ್ರು ಅಂಟಿ ಅದಾರ, ಮಸ್ತ್ ಅಂದ್ರೆ ಮಸ್ತ್ ಹೊಲಿತಾರೆ. ಯಾವುದೇ ಬ್ಲೌಸ್ ಇರಲಿ ನಂದು ಇಲ್ಲಿ ಮಟ್ಟ ಏನೇನೈತಲ್ರಿ ಎಲ್ಲ ಬ್ಲೌಸ್ ಅವ್ರ ಕಡೆನೇ ಹೊಲಿಸಿದ್ದೆ. ಸೊ ಫಿಟ್ಟಿಂಗ್ ಆತ ಎಲ್ಲ ಆತ ಪರ್ಫೆಕ್ಟ್. ಅವ್ರದ್ದು ಪಾಪನ ನಾಳೆ ಕೆಲಸ ಆಯ್ತಂತ. ನಂದು ಮಂಡೇ ಐತಿ ಫೇರ್ವೆಲ್, ನಾ ಕೊಡಾತಿದ್ದು ಇವತ್ತು. ಅವ್ರಿಗಿನ್ 1-2 ದಿನ ಅಷ್ಟೇ ಇರ್ಬೇಕು ಅನಿಸ್ತೈತಿ. ಅಂದ್ರು ಮತ್ತು ಅವ್ರು ಸಂಡೇನ ಕೆಲಸ ಐತೆ ಅಂದ್ರು ಹೊಲ್ಕೊಡ್ತೇನೆ ಅಂತಂದ್ರೆ. ಸೊ ಹಿಂಗೆಲ್ಲ ಸೀನ್ ಐತಿ ನೋಡೋಣಂತ. ಅದು ಹೆಂಗೆ ಎಕ್ಸಿಕ್ಯೂಟ್ ಆಗ್ತೈತೆ ಗೊತ್ತಿಲ್ಲ, ತಲೆನಾಗ ಲೈಕ್ ಬೇರೆ ಐತಿ. ಅದು ಸಾರಿ ಹಾಕೊಂಡು ಹಂಗೆ ಪಿಕ್ಚರ್ ಬರ್ತೈತೆ ಅಂತ ಅನ್ಕೊಂಡೀನಿ. ನೋಡೋಣಂತ ಏನಾಗ್ತೈತೆ ಅಂತಪ್ಪ. ಭಾಳ ಟೆನ್ಷನ್ ರೀಪ ಇದೆಲ್ಲ ಜಂಜಾಟ್. ಅದ್ರಾಗ ನಾಳೆ ಎಕ್ಸಾಮ್ ಐತಿ. ಸೊ ಈಗ ಫಾರ್ಮಲ್ಸ್ ರೆಡಿ ಮಾಡ್ಕೋಬೇಕು, ನಾನು ಐರನ್ ಮಾಡ್ಬೇಕು. ಆ್ಯಂಡ್ ಭಾಳ ಕೆಲಸ ಐತ್ರಿಪ್ಪ. PPT ಎಲ್ಲ ರೆಡಿ ಮಾಡಿದೆ, ಕಾಲೇಜದೇನು ಕೆಲಸ ಆಯ್ತು ಮುಗಿತಾ. ಈಗ ನಾಳೆ ರೆಡಿ ಆಗೋದು ಕೆಲಸ ಮಾಡಿ ನೋಡ್ಬೇಕೀಗ. ಆಮೇಲೆ ನಾಳೆ ಗ್ರೂಪ್ ಫೋಟೋ ತೊಗೊಳತ್ತಾರೆ ನಮ್ಮ ಕಾಲೇಜ್, ನಮ್ಮ ಕ್ಲಾಸದ ಗ್ರೂಪ್ ಫೋಟೋ. ಸೊ ಮಸ್ತ್ ರೆಡಿ ಆಗೋಣಂತ. ಅದು ಸಣ್ಣಂದಿರ್ತಾಗ ಸ್ಕೂಲ್ ಟೈಮ್ನಾಗ ಗ್ರೂಪ್ ಫೋಟೋ ತೊಗೊತಿದ್ರು ಗೊತ್ತೇನ್ರಿ, ಅವಾಗ ನೆನಪೈತಾನೆ. ಪೇಪರ್ನಾಗ ಪೌಡರ್ ಹಾಕೊಂಡು ಹೋಗ್ತಿದ್ವಿ ನಾವು, ವಾಶ್ರೂಮಿಗೆ ಹೋಗಿ ರೆಡಿಯಾಗಿ ಬರ್ತಿದ್ವಿ ಪೌಡ್ರ್ ಎಲ್ಲ ಹಚ್ಕೊಂಡು. ಸೊ ಅದಕ್ಕೆ ಆಡಾತಿದ್ದೆ ನಮ್ಮ ಫ್ರೆಂಡ್ಸಿಗೆ, ನಾ ಪೌಡ್ರ್ ಇಟ್ಕೊಂಬರ್ತೀನಿ ಅಂತಂದೆ. ಹಿಂಗೆಲ್ಲ ಸೀನ್ ಐತಿ. ಸೊ ಈಗ ಥಿಂಕ್ ಮಾಡತ್ತೆ ನಾ ಫಾರ್ಮಲ್ಸು ಯಾವ್ದು ಹಾಕೊಳ್ಳಿ ಏನಿಲ್ಲ ಅಂತ. ಐ ಗೆಸ್ ಇದು ವ್ಲಾಗ್ ಭಾಳ ಅಂದ್ರೆ ಭಾಳ ಶಾರ್ಟ್ ಆಗಿರ್ಬೇಕು. ಇದನ್ನು ಫುಲ್ ಫೇರ್ವೆಲ್ ಬ್ಲಾಗ ಮಾಡಿಬಿಡ್ತೇನೆ ಅಂತ. ಓಕೆ, ಫೇರ್ವೆಲ್ ಸ್ಟ್ರಗಲ್ ಅಂತಂದೆ. ಅದು ಬ್ಲೌಸ್ ಎಲ್ಲ ಬಂದಮೇಲೆ ಆಮೇಲೆ ಸ್ವಲ್ಪ ಆರ್ನಮೆಂಟ್ಸ್ ಅದು ಎಲ್ಲ ತೊಗೊಳಕೋಬೇಕು ನಾ, ಬ್ಯಾಂಗಲ್ ಮತ್ತು ನೆಕ್ಲೆಸ್ ಅದೆಲ್ಲ, ಅದು ಬ್ಲಾಗ್ ಇದನ್ನಾಗ ಹಾಕ್ಬಿಡ್ತೇನೆ ಅಂತ. ಸೊ ನಾಳೇನು ಫಾರ್ಮಲ್ದು ಐತಲ್ಲ ನಂದು ಎಕ್ಸಾಮ್, ಅದು ಬೇರೆ ಬ್ಲಾಗ್ ಬರ್ತೈತಿ. ಸೊ ಸ್ಟೇ ಟ್ಯೂನ್. ನನ್ನ ಫ್ಯಾಮ್ಲಿಲಿ ನೋಡ್ರಿ ಇಲ್ಲಿ ಇಷ್ಟು ತೊಗೊಂಡೆಲ್ಲ ಸೀರೆ ನೋಡಿದೆ ನಾ, ಬಟ್ ಅದ್ರಾಗ ಯಾವುದು ಸೆಲೆಕ್ಟ್ ಮಾಡಿಲ್ಲ. ಸೆಲೆಕ್ಟ್ ಮಾಡಿದ್ದು ಸರಿ ಇಲ್ಲ ಐತಿ. ಬಟ್ ಇಷ್ಟೆಲ್ಲ ನೋಡ್ರಿ 1 2 3 4 5 6 7 8 9 10 11 12 13 14 15 16 17 18 19 20 ಉಳ್ಕಿದ್ದಲ್ಲಿ ಒಳಗೋದವ್ರಿ ಸ್ವಲ್ಪ. ಬಟ್ ಇಲ್ಲೇ ಒಂದು 20-30 ಸಾರಿಯಾರ ತೆಗಿಸಿ ಫೈನಲಿ ಬೇರೆ ಸೆಲೆಕ್ಟ್ ಮಾಡಿದೆ. ಬಟ್ ಇವೆಲ್ಲನೂ ಕರೆಕ್ಟ್ ಐತಿ, ಚಲೋ ಅದಾವೆ. ಬಟ್ ನಂಗೆ ಸೇರಿದ್ದು ಬೇರೆ ಇದ್ರಿ. ಸೊ ನೋಡೋಣಂತ. ಇಷ್ಟೆಲ್ಲ ನೋಡ್ರಿ, ಸ್ಟ್ರಗಲ್ ಇಸ್ ರಿಯಲ್. 2000 years later. ನಾಳೆ ಆಯ್ತು ಆ್ಯಕ್ಚುಲಿ ಫೇರ್ವೆಲ್. ಆ್ಯಂಡ್ ಮಮ್ಮಿ ಸ್ವಲ್ಪ ಅವ್ರ
ಔಟ್ ಆಫ್ ಸ್ಟೇಷನ್ ಅದಾರ. ಅದರ ಸಂಬಂಧಿಗೆ ನಮ್ಮ ಅಣ್ಣ ಕರ್ಕೊಂಡು ಹೋಗತ್ತೀನಿ ಮಾರ್ಕೆಟಿಗೆ. ಬ್ಯಾಂಗಲ್ಸ್ ಅದು ತೊಗೊಂಬರಾಕ, ಬ್ಯಾಂಗಲ್ಸ್ ಜುಮ್ಕಾ ಮತ್ತು ಅದು ಎಲ್ಲ ನೋಡ್ಬೇಕ್ರಿಪ್ಪ. ನಾ ದೊಡ್ಡ ನಂಗೆ ಜಾಸ್ತಿ ಹಂಗ ಗೊತ್ತೈತೆ ಅಂತ ಅನಿಸ್ತೈತಿ. ಲೈಕ್ ದಿಸ್ ಆಲ್ ರಿಲೇಟೆಡ್ ಥಿಂಗ್ಸ್. ಯಾಕಂದ್ರೆ ಆ್ಯಸ್ ಅ ಬೀಯಿಂಗ್ ಟಾಂಬಾಯ್ ಸ್ವಲ್ಪ ಅಂದ್ರೆ ಅಷ್ಟು ಗೊತ್ತಿಲ್ಲ ಅಂತಿಲ್ಲ, ಗೊತ್ತೈತಿ. ಬಟ್ ಸ್ಟಿಲ್ ಈಗ ಹೋಗುನಂತ ಏನೇನು ತೊಗೋಬೇಕು ನಂಗೂ ಏನೋ ತಲೆನಾಗಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತೈತಿ. ಲೈಕ್ ಸಿಂಪಲ್ ರೆಡಿ, ಓಕೆ, ನಾಟ್ ಲೈಕ್ ಗ್ರ್ಯಾಂಡ್ ಬ್ರೈಡ್ ವಾಲ ಲುಕ್ ಅಂತೂ ಸಿಂಪಲ್ ಸಾರಿ ಲುಕ್. ಅದರ್ನಾಗ ಸ್ವಲ್ಪ ಬ್ಯಾಂಗಲ್ಸ್ ಮತ್ತು ಸಿಂಪಲ್ ನೆಕ್ಲೆಸ್, ಆಮೇಲೆ ಜುಮ್ಕಾ ಸಣ್ಣ ಅದು ಅಂಥದ್ದು ಪ್ಲ್ಯಾನ್ ಮಾಡತ್ತೀನಿ. ಆ್ಯಂಡ್ ನೋಡೋಣ ಅಂತ ಹೆಂಗೆ ಎಕ್ಸಿಕ್ಯೂಟ್ ಆಗ್ತೈತೆ ಹೆಂಗೆ ಗೊತ್ತಿಲ್ಲ. ಚಂದ ಕಂಡ್ರೆ ಭಾಳ ಚಲೋ ಚಂದ ಕಾಣ್ತೈತಿ. ಅಂದ್ರೂ ಅದೊಂದು ಇರ್ತೈತಲ್ರಿಪ್ಪ ಹಿಂಗೆ ಟುಕ್ ಎಕ್ಸೈಟ್ಮೆಂಟ್. ಸೊ ಸ್ಟ್ರಗಲ್ ಗೊತ್ತಿಲ್ಲ ರೀ ನಿಮಗೆ. ಫೇರ್ವೆಲ್ ವಿಡಿಯೋ ನೋಡ್ತೀರಿ, ವ್ಲಾಗ್ ನೋಡ್ತೀರಿ, ಒಂದು 10 ನಿಮಿಷ 15 ನಿಮಿಷದ ಹಾಕಿರ್ತೀನಿ, ಫುಲ್ ಹಿಂಗೆ ಸ್ಕ್ರೋಲ್ ಮಾಡಿಬಿಡ್ತೀನಿ. ಬಟ್ ಅದ್ರ ಬಿಹೈಂಡ್ ಸ್ಟ್ರಗಲ್ ಹೆಂಗಿರ್ತೈತಲ್ಲ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಯಾಕಂದ್ರೆ ಅಷ್ಟು ಟೆನ್ಷನ್ ಆಗಿಬಿಟ್ಟಿರ್ತೈತೆ ಹುಡುಗಿಯರಿಗೆ. ಸ್ವಲ್ಪ ಜನ ಅಂತೂ ಆಲ್ಮೋಸ್ಟ್ ಯಾರ್ಯಾರಿಗೆ ಹಿಂಗೆ ಯೂಶಲಿ ಸಾರೀಸ್ ಅದು ಹಾಕ್ಕೊಂತಾರಲ್ಲ ಅವ್ರ ಕಡೆ ಆಲ್ರೆಡಿ ಬ್ಲೌಸ್ ಸ್ಟಿಚಡ್ ಇರ್ತೈತಿ, ಸಾರಿ ಎಲ್ಲ ಇರ್ತೈತಿ ಅವ್ರ ಕಡೆ ಎಲ್ಲ ಆರ್ನಮೆಂಟ್ಸ್ ಎಲ್ಲ ಆಲ್ರೆಡಿ ರೆಡಿ ಇರ್ತೈತಿ. ಸೊ ಅದನ್ನ ಹಾಕೊಂಬಂದ್ಬಿಡ್ತಾರೆ ಅವ್ರು. ಸೊ ಇಷ್ಟು ಪರ್ಯಂತ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ಯಾರ್ಯಾರು ಯಾವಾಗ್ರೊಮ್ಮೆ ಅಪರೂಪಕ್ಕೊಮ್ಮೆ ಹಾಕೊಳ್ತಿರ್ತಾರಲ್ಲ ಅವ್ರಿಗೆ ಹಿಂಗಾಗಿರ್ತೈತಿ. ಆ್ಯಂಡ್ ಕಮೆಂಟ್ನಾಗ ಹೇಳ್ರಿ ಇನ್ ಕೇಸ್ ಏನಾರು ಹುಡುಗಿಯಾರು ನೋಡಾತಿದ್ರಿಪ್ಪ ಬ್ಲಾಗ್ಸ್, ಇಲ್ಲ ಹುಡುಗರು ನೋಡಾತಿದ್ರಿ, ಅವ್ರ ನಿಮ್ಮ ಅಕ್ಕ ತಂಗಿ ನಿಮ್ಮ ಫ್ರೆಂಡ್ಸ್ ಹುಡುಗಿಯಾರ ಫ್ರೆಂಡ್ಸ್ ಅದು ಅವರು ಹಿಂಗೆ ಟೆನ್ಷನ್ ತೊಗೊಂತಾರನೆ, ಅವ್ರಿಗೂ ಹಿಂಗೆ ಆಗಿರ್ತೈತೆ ಅಂತ ಹೇಳ್ರಿ. ಫೇರ್ವೆಲ್ ಟೈಮ್ನಾಗ ಏನು ಹಾಕೊಳ್ಳಿ ಇದು ಹಾಕೊಳ್ಳಿ ಅದು ಹಿಂಗೆ ಕನ್ಫ್ಯೂಷನ್ಸ್ ಇರ್ತೈತೆ ಅಂತ ಹೇಳ್ರಿ. ಕಮೆಂಟ್ನಾಗ ಹೇಳ್ರಿ. ನಂಗೆ ಆಲ್ ಗರ್ಲ್ಸ್ ವಿಲ್ ರಿಲೇಟ್ ಟು ದಿಸ್. ಮಳಿ ಪುಣ್ಯಾಗ ನಿಂತೈತೆ. ಅವಾಗ ಎಷ್ಟು ಜೋರ್ ಬರತ್ತಿತ್ತು ಹೇಳ್ರಿ ಮಳಿ. ಅದ್ರಾಗ ನಮ್ದು ಶಿರೋನದ್ ಪಿಕ್ಚರ್ ಆಗ್ಬಿಟ್ಟೈತ್ರಿ. ಯಾಕಂದ್ರೆ ನಮ್ಮ ಅಣ್ಣ ಅದು ಚಂದಾಗ ನೋಡ್ಕೊಂಡಿಲ್ಲ. ರೈಟ್ ಸೈಡ್ ವಿಂಡೋ ಗಾಡಿ ಹೊಡೆದು ಹಳ್ಳಾಡ್ದತ್ತು. ರೈಟ್ ಸೈಡ್ ವಿಂಡೋ ಒಂದು ಓಪನ್ ಇತ್ತು, ಅದ್ರ ಸಂಬಂಧ ಮಳಿ ಎಲ್ಲ ಒಳಗೆ ನೀರು. ಆ್ಯಂಡ್ ಮತ್ತು ಇದನ್ನ ಕಾರ್ ವಾಪಸ್ ಇಟ್ಟು ಸ್ಕೂಟಿ ತೊಗೊಂಬರೋ ಪ್ಲಾನ್ ಆಗಿತ್ತು. ಯಾಕಂದ್ರೆ ಅದೇನೋ ಬ್ರೇಕ್ ಹಿಡಾತೈತಿ. ಆಮೇಲೆ ಸ್ವಲ್ಪ ಸರ್ವಿಸ್ ಅದೇನೋ ಸೀನ್ ಆಗೈತ್ರಿ ಕಾರದ್ದು. ಮತ್ತು ಅಲ್ಲೇ ಮನೆಗೆ ಹೋಗ್ಕೊಡ್ದ ಮತ್ತು ಕರೆಕ್ಟ್ ಆತ. ಮತ್ತು ಅದಕ್ಕೆ ತೊಗೊಂಬಂದ್ವಿ. ನಂಗೆ ಅನ್ನಿಸ್ತಾ ಭಾಳ ದಿನ ಅಲ್ಲೇ ಹೊಡೆದಿರ್ಕಿಲ್ಲ. ಆಮೇಲೆ ಮುಂಜಾನಿಂದನೂ ಮಳಿ ನಂಗೆ ನಿಂತಿಲ್ಲ, ಅದಕ್ಕೆ ಏನಾರು ಹಂಗೆ ಆಗಿರ್ಬೋದು ಅಂತ ಅನ್ನಿಸ್ತೆ. ಈಗ ಇಲ್ಲಿ ಅದಕ್ಕೆ ಹವಾ ಒಂದಿಲ್ಲ ರೀ, ಅದಕ್ಕೆ ಏರ್ ಹಾಕಕ್ಕೆ ಬಂದೈತಿ. ಆ್ಯಂಡ್ ಇಲ್ಲಿ ಏರ್ ಹಾಕೋರು ನೋಡ್ರಿ ನಮ್ಮ ಅಣ್ಣ. ಮುಂದಿನ ಗಾಲಿನಾಗ ಇಲ್ಲ ಅನಿಸ್ತೈತೆ. ಅಲ್ಲಿ ಮುಂದಿನ ಡ್ರೈವರ್ ಸೈಡ್ ಮುಂದಿನ ಫ್ರಂಟ್ ವೀಲ್ನಾಗ ಇಲ್ಲ ಅನಿಸ್ತೈತವ. ಯಾವ್ದು ಬಿಸಿಲೇ ಅದನ್ನೇ ಟೈಮ್ ಎಷ್ಟಾಗೈತೋ ಏನು. ಅದ್ರಾಗ ಮಳಿ ಅಪ್ಪ. ಫ್ಯಾಮಿಲಿ ಈಗ ಜಸ್ಟ್ ಅಲ್ಲೊಂದು ಬಳಿ ತೊಗೊಳಕ್ಕೆ ಹೋಗಿತ್ತ. ಆ್ಯಂಡ್ ಎವ್ರಿ ಟೈಮ್ ಅಲ್ಲೇ ತೊಗೊಂತೇವೆ ನಾವು. ಹೆಂಗ್ರಿಪ್ಪ ಅಂತಂದ್ರೆ ಒಂದು ಸ್ವಲ್ಪ ಚಂದಾಗ ಅದನ್ನ ಹೇಳತ್ತೆ. ನಂಗೆ ಅದು ಪರ್ಪಲ್ ಕಲರ್ ಬೇಕಂತ. ಇದ್ರಾಗ ಸಿಗುದಿಲ್ಲ ನೋಡಿ. ಇದ್ರಾಗ ಈಗ ಹಿಂಗೆ ಯಾರು ಮಾತಾಡ್ತಾರ್ರಿ, ತಲೆ ಗಿರ್ರ ಅನ್ನತ್ ಬಿಟ್ಟೈತೆ ನಂದು. ನಾನು ಅನ್ನತ್ತೀನಿ ನಂಗೆ ಅದೇ RCB IPL ಅದು ನೋಡಿರ್ಬೇಕಾ ಯಾವ್ದಾರು ಬೇರೆ RCB ವಿರಾಟ್ ಕೊಹ್ಲಿ. ದಟ್ ಈಸ್ ಸೋಷಿಯಲ್ ಮೀಡಿಯಾನಾಗ ಇಟ್ಕೋಬೇಕು. ಮುಂದಿದ್ದಾಗ ಅಂಗಡಿಗೆ ಅವ್ರದ ಲಾಭ ಆಕೈತಲ್ಲ. ಅದ್ ಬಿಟ್ಟೆ ನಂಗೆ ಕಾಪರ್ ಕಲರ್ ಬೇಕಾಗಿತ್ರಿ. ಈಗ ಗೋಲ್ಡ್ ತಗೊಂತೆ ಕಲರ್ ಹೋಗೈತಿ, ಇದನ್ನೇನು ತಗೊಂತಿ ಅದು ರೋಸ್ ಗೋಲ್ಡ್ ಅಂತ. ನನ್ಗೆ ಯಾವ್ದು ಬೇಕು ನಾ ತಗೊಂತೇನಲ್ಲ. ಈತಿ ಅಂದ್ರೆ ಅಂಗಡಿನಾಗ ಕೊಡ್ಬೇಕ, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದು ಬಿಟ್ಟೆ ಸುಮ್ಮನೆ ಪರ್ಪಲ್ ಕಲರ್ ಸೇರಿತೀರಿ, ಅದು ಲೈಕ್ ಮ್ಯಾಚ್ ಹೋಗತ್ತಿತ್ತು ನಂದು ಸಾರಿಗೆ. ಬಟ್ ಅವ ಅಂದ ಇಲ್ಲ ಸೈಜ್ ಇಲ್ಲ ನೋಡೋದ್ರ ಅಂತಂದ. ನೋಡುವಷ್ಟು ನೋಡಿದೆ ಒಂದು 5 ನಿಮಿಷ. ಭಾಳ ಪೇಷನ್ಸ್ ಅಂತಂದು ಕಂಟ್ರೋಲ್ ಮಾಡ್ಕೊಂಡೆ. ಭಾಳ ಹಿಂಗೆ ಮಾಡತ್ತಾರ. ಅದಕ್ಕೆ ಬೈ ನಿಂದು ಅಂಗಡಿ ಒಂದೇ ಇಲ್ಲಿ ತಗೊಂತಂದು ಸುಮ್ಮನೆ ಸೀದಾ ಬಂದುಬಿಟ್ವಿ ನಾವು. ಮಮ್ಮಿ ಕರ್ಕೊಳಕ್ಕೆ ಹೋಗ್ಬೇಕಿರಲ್ಲ. ಮಮ್ಮಿ ಬಂದಾರಂತ, ಔಟ್ ಆಫ್ ಸ್ಟೇಷನ್ ಹೋಗಿದ್ರಲ್ಲ, ಅವ್ರಿಗೆ ಕರ್ಕೊಂಡು ಬರ್ತೇನಂತೆ. ಮಮ್ಮಿ ಗೊತ್ತಾಗ್ತೈತಂತ. ಅವ್ರು ಕರ್ಕೊಂಡು ಬೇರೆ ಅಂಗಡಿ ಮತ್ತೆ ಅದೇ ಇದ್ದಿಲ್ಲ ಅಲ್ಲಿ ಹೋಗೋಣ. ಆಲ್ರೆಡಿ 7:30 ಆಯ್ತು ರೀ. ಆಲ್ರೆಡಿ 7:30 ಆಯ್ತು. ನಂದು ಭಾಳ ಕೆಲಸ ಐತಿ. 1100 ಅಂತಿದೆ. ಏನೈತಿ ಬಂಗಾರ ಒಳ್ಳೆ ಓದ್ತೇರಿ ನೋಡ್ರಿ. ಹೆಣ್ಮಕ್ಳದ್ದು ಎಷ್ಟು ಕಾಸ್ಟ್ಲಿ. ನಮ್ಮ ಹುಡುಗರ್ದೇನಿಲ್ಲ. ಹಿಂಗೆ ಚಪ್ಪಲ್ ಹಾಕೋತ ಹಿಂಗೆ ಯಾಕೋ ಪ್ಯಾಂಟ್ ಹಾಕೊಂಡು ಹೋಗ್ಬಿಡೋ ಸೇರ್ವಲ್ಲಿ. ಏನು ಹೆಣ್ಮಕ್ಳದ್ದು ಐತಲ್ರಿ ಶಾಪಿಂಗ್ ಏನೋ ಬೇಕು. ಏ ಹೌದವ ಎಲ್ಲಿ ಕಟ್ಕೊಳ್ಳಿ ಅದನ್ನ. ಎಂಡೇನ್ರಪ್ಪ ಅಂತ ಇದ ಹಿಂಗೈತಿ. ಮದ್ವೆ ಆಗೋರ್ದು ಶಾಪಿಂಗ್ ಹೆಂಗಂತಾನ. ಹುಡುಗ ಹುಡುಗಿ ಅರ್ಬಿ ಮ್ಯಾಚಿಂಗ್ ಇರ್ಬೇಕು, ಬೂಟ್ ಮ್ಯಾಚಿಂಗ್ ಇರ್ಬೇಕು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಕರೆಕ್ಟ್ ಆಯ್ತು. ಆನ್ಲೈನ್ದಾಗ ಟೈಮ್ 8:38. ನಾ ಇನ್ನೂ ಕೆಲಸ ನಮಗೆ ನೋಡ್ರಿ. ಹೊರಗೆ ಹೆಂಗೈತೆ ಮಳಿ. ನಮ್ಮ ಶಿರೋನೆಲ್ಲಿ ನಿಂತದ್ರಿಪ್ಪ ಅಂತ ಇಲ್ಲ ಐತಿ. ಈ ಕಾರ್ ಹಚ್ಚಾರ ಇದ್ರ ಹಿಂದೆ ಐತಿ. ಆ ಕಾರ್ ಇಲ್ಲೇ ಉಸ್ಕೊಂಡೋಗಾರ ಮಾಡಿಬಿಟ್ಟೇನಿ. ಮದುವೆ ಆಗೋ ಹಂಗಾರೆ 2 ಲಕ್ಷ ರೂಪಾಯಿ ದೊಡ್ಡ ಕಡಿಮೆನೇ. ನಾವು ಎಂಡ್ ಮೂಮೆಂಟಿಗೆ ಬಂದೆವು. ಅಲ್ಲೇ ಒಂದು ಅಂಗಡಿಗೆ ಹೋಗಿದ್ರೆ ಅವ್ರ ಅಣ್ಣ ಅನ್ನತ್ತಾರೆ ಎಲ್ಲರೂ 3 ಅಂಕಿನ ಪೈಲ ಮಾಡ್ಕೊಂಡ್ರೆ ರೆಡಿ ಅಲ್ಲ. ನೀ ನಾಳೆ ಐತಂದ್ರೆ ಇವತ್ತು ರೆಡಿ ಆಗತ್ತಿಲ್ಲ ಅಂತ ನಂದೆ. ಸ್ವಲ್ಪ ನಾವು ಹಂಗೆ ಸ್ವಲ್ಪ ಕ್ಲಾಸ್ ಅಲ್ಲ ಮಾಸ್ ಅಂತಂದೇರಿ. ನಾವು ಎಂಡ್ ಮೂಮೆಂಟಿಗೆ ಅಂದೇನಲ್ರಿ ಕೆಲಸ ಮಾಡೋಕೆ ಮಜಾ ಬರ್ತೈತಿ. ಬೆಂಕಿ ಹತ್ತಿರ್ತೈತಲ್ಲ ಕೆಳಗೆ. ನಮ್ಮ ಅಣ್ಣ ಏನನ್ನತ್ತಂತ ಕೇಳ್ರಿ ಇಲ್ಲಿ. ಇಫ್ ಇನ್ ಕೇಸ್ ಏನಾರ ಯಾರೊಬ್ರು ಅಂಡಮಾಗಿ ಅದು ರೀಲ್ಸ್ನಾಗೆಲ್ಲ ಬರ್ತಿರ್ತೈತಿ ಗೊತ್ತಿಲ್ಲ. ನಾ ಏನು ಕೇಳತ್ತಿದ್ದೆ ಲೈಕ್ ನಮ್ಮ ಅಣ್ಣಗೆ ಕೇಳಿದೆ ರೀ, ಇದೇನೈತಲ್ರಿ ಕೂದ್ಲಾ ಹಾಂ ಈ ನಾಟಕ ಮಾಡಕ್ಕೆ ಹೋಗ್ಬೇಡ ಬೈ. ನಾನು ಇನ್ನು ಬ್ಲಾಗ್ನಾಗ ಹಂಗೆ ಮಾಡ್ತೀನಿ. ಇಲ್ಲಿ ನೋಡ್ರಿ ಕಾಣತಿತ್ತು
ಏನ್ ಕೇಳಿದಿರಿ ಇದೇನಂತ ಕೇಳಿದಿರಿ ಹೇರ್ ಅಂತಂದೆ. ಹೇರ್ಸ್ ಅಂದ ಈ ಫ್ಯಾಮಿಲಿ ಹೇರ್ಸ್ ಅಂದ ಬಲ್ಕಿ ಇಟ್ ಇಸ್ ಹೇರ್ ಇಟ್ಸ್ ನಾಟ್ ಹೇರ್ಸ್ ಅದ್ ಬೈಲ್ ಅಂದಿಲ್ಲ ಸಿಕ್ಸ್ ಕೊರೋಣ ದೇವ್ರ ಮ್ಯಾಗ ಹಂಗಲ್ಲ ಹಣೆ ಹಾಕ್ಬಾರ್ದು ನಾ ಬಿಟ್ಟು ಏನು ಕೇಳತ್ತಿಲ್ಲ ನಾ ಒಂದ ಮಾತ್ ಕೇಳತ್ತೇನ್ ಬೈ ನಿನ್ಗ ಏನ್ ಅಂದಿನಿ ಹೇರ್ಸ್ ಅಂದಿಲ್ಲ ಇಲ್ಲ. ನೋಡ ಮಿಸ್ಟೇಕ್ಸ್ ಎಲ್ಲಾರು ಮಾಡ್ತಾರ ಮಾಡ್ಕೊಂತೀನಿ ಹೇರ್ಸ್ ಅಂದಿಲ್ಲ ಹೇರ್ಸ್ ಅಂದಿಲ್ಲ ನೀ ಇಲ್ಲಿ ತುಳಿಯತ್ತಲ್ರಿ ಹೇಳಿ ಒಪ್ಕೊ ಅಂತಂದ ಕೈದಿಗಳಿಗೆ ಮಾಡ್ತಾರ ತುಳ್ದಾರ ಹಣೆ ಹಾಕಿ ತುಳಿದಿಲ್ಲ ಅಂತ ನಾನು ಹಂಗ್ ಸಿಕ್ ಗಾಣ ಆಗೋದಿಲ್ಲ ಹಾಕಂಗಿಲ್ಲ ಅಷ್ಟ ನಂಗ್ ಗೊತ್ತೈತಲ್ಲ ಹೇರ್ಸ್ ಅಂದಾರಿ ಫ್ಯಾಮಿಲಿ ಹೇರ್ಸ್ ಹೇರ್ ಅಂತಾರಿ ಇಟ್ಸ್ ಅ ಪಾರ್ಟ್ ಆಫ್ ಅ ಬಾಡಿ ಅದ ಪಾರ್ಟ್ ಆಫ್ ಬಾಡಿಗೆ ಅವಾಗ ಏನೇನ್ ಹತ್ತಿದ್ದಿ ಯಾಕೆ ನೀ ಶಾಲೆ ಹೇಳ್ಕೊಟ್ಟಿಲ್ಲ ನಾ ಮಾತಾಡಿದ್ ನೀ ಮಾತಾಡ್ತೀನಿ ಬಾ ಈಗ ಹೆಂಗ್ ಮಕ್ಕ ಡಿಮ್ ಮತ್ ನೋಡ್ರಿ ನಮ್ಮ ಅಣ್ಣ ಅಂದ ಎಲ್ಲಿ ಹೋಗಿದ್ದಿ ಹೇಳಿ ಯಾವಾಗದ ಒಬ್ರಿಗೆ ಯಾರಿಗೆ ಹೇರ್ ಸ್ಟೈಲ್ ಮಾಡ್ಸಕ್ ಕರ್ಕೊಂಡು ಹೋಗಿದ್ದಿಲ್ಲ ಹೇರ್ ಸ್ಟೈಲ್ ಮಾಡ್ಸಕ್ ಕರ್ಕೊಂಡು ಹೋಗಿದ್ದಿಲ್ಲಪ್ಪ ನಾನು ಅದ ಹೇರ್ ಕಟ್ ಅನ್ನ ಹೇರ್ ವಾಶ್ ಮಾಡ್ಸಕ್ ಕರ್ಕೊಂಡು ಹೋಗಿದ್ದಿಲ್ಲ ಇಲ್ಲ ಇಲ್ಲ ಅದು ಎರಡಕ್ಕೂ ಹೋಗಿದ್ದಿಲ್ಲ ನಮ್ಮ ತಂಗಿ ಕರ್ಕೊಂಡು ಹೋಗಿದ್ದೀರಿ ಬೆಳಗಾವಕ್ಕ ನಾ ಬೆಳಗಾವನಾಗ ಹೇರ್ ವಾಶ್ ಮಾಡ್ಸೀನಿ ಬೆಳಗಾವನಾಗ ಯಾವತ್ತರ ಹೇರ್ ವಾಶ್ ಮಾಡ್ಸೇನಿ ನಾನು ಇವ ನಕ್ಕಂದ್ರ ನೋಡು ಏನ್ ಮುಂದೆ ಎಷ್ಟರ ಕಂಟ್ರೋಲ್ ಮಾಡತ್ತೀಪ ಆತ್ ಈಗ ನೀವು ಒಪ್ಕೊಳತಿಲ್ಲ ಫೈನ್ ನಾ ಯಾಕೆ ಫೈನ್ ಹಂಗಂದ್ರೆ ಆ ದೇವ್ರಿಗೆ ಅದನ್ನ ಕೇಳ್ಕೊಂತೆ ನಾನು ಇಫ್ ಇನ್ ಕೇಸ್ ಮಾರು ರಾಜ ನಂದು ಅಡ್ಬೈ ಬಾಳ ಉಲಸ್ ಅಡ್ಬೈ ಐತಿ ಪಜ್ಜ ಬರೀ ಹೇರ್ಸ್ ಅಂದಿಲ್ಲ ಅಷ್ಟ ಒಪ್ಕೊ ಹೇರ್ಸ್ ಅಂದಿಲ್ಲ ಅಂದಿಲ್ಲ ಹೇರ್ಸ್ ಅಂದಿಲ್ಲ ನೋಡು ಹೇರ್ಸ್ ಅಂದಿಲ್ಲ ಹೇರ್ ಅಂದೇನಿ ನೀನು ದೇವ್ರಲ್ಲ ನೀ ಆಗಿದ್ದೆಲ್ಲ ಸಚ್ಚಿ ಹೇರ್ ಅಂದೇನಿ ಅದೆಲ್ಲ ಕಟ್ ಮಾಡ್ತೀನಿ ಹೇರ್ಸ್ ಅಂದಿದ್ಯೋ ಇಲ್ಲೋ ಹ ಅಂದಿಲ್ಲ ಇಷ್ಟ ಒಪ್ಕೊ ಹೇಳ್ಕೊಟ್ಟಿದಂಗ ಹೇಳೇನಿ ಹೇಳ್ಕೊಟ್ಟಿದಂಗೆ ಹೇಳ್ಕೊಟ್ಟಿನಿ ನಾನು ವಿಡಿಯೋ ಮಾಡ್ತೀನಿ ಹೇರ್ ತಂದೇನಿ ಹಿಂಗನೆ ಆತು ನಾ ಒಂದ್ ಹೇಳ್ತೇನೆ ಫ್ಯಾಮಿಲಿ ಆಮೇಲೆ ಫೋನ್ ಕಟ್ಟಿದ ಕ್ಯಾಮ್ರಾ ಬಂದ್ ಮಾಡಿದ್ಮೇಲೆ ಅವಾಗ ಹಂಗ ಹೇಳ್ರಿ ಅಂದೇನಿ ನಾ ಹೇಳ್ಕೊಟ್ಟೇನಿ ಇಲ್ಲ ಸರಿ ಹೇಳ ಏನಂದಿ ಅಂತ ಏನ್ ಅದಷ್ಟು ಏನ್ ದೊಡ್ಡ ಸೀನ್ ಇಲ್ಲ ಒಪ್ಕೊಳ್ಳುವಲ್ಲ ಎರಡ್ ಕಣ್ಣಿಗೆ ಏನಂತ ಆಯ್ಸ್ ಅಂತಾರೆ ಏನಂಗಿಲ್ಲ ಇಲ್ಲ ಎದಕ್ಕೆ ಆಯ್ಸ್ ಅಂತಾರೆ ಇದಕ್ಕೆ ಎದಕ್ಕೆ ಬರೀ ಒಂದಂತ ಇದಕ್ಕೆ ಹೇರ್ ಅಂತಾರೆ ಆಯ್ಸ್ ಅಂತಾರೆ ಇದಕ್ಕೆ ಹೇರ್ ಚಲಕ ಅನ್ನಂಗಿಲ್ಲ ರೀಸನ್ ಹೇಳ ಇಟ್ಸ್ ನಾಟ್ ಅ ಪ್ರಾಪರ್ ಗ್ರಾಮರ್ ವೇ ಟು ಸೇ ನೋ ಪ್ರಜ್ವಲ್ ಎಷ್ಟು ಸಲ ಭಯಪಟ್ಟು ಹೊಡೆದಿ ನಿಂತ ಯಾರು ಇವ್ ಡೈರೆಕ್ಟ್ ಅಂದೇನಿಲ್ಲ